ನಿನ್ನ ಜೊತೆಯಲಿ ಜೊತೆಯಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ ಅಂದರೆ ಅದಕ್ಕೆ ಶ್ರೀಯುತ ಕೆಂಪೇಗೌಡರ ಕಾರಣ, ಅಂದರೆ ಈ ಮಾಗಡಿ ಕಾರಣ. ಅವತ್ತು ಆ ಪುಣ್ಯಾತ್ಮರು ಕ್ರಾಂತಿ ಶುರು ಮಾಡಿದ ಈ ಪುಣ್ಯ ಭೂಮಿಯಿಂದಾನೆ ಇವತ್ತು ನಾನು ನನ್ನ ಎಲ್ಲ ಯೋಜನೆಗಳಿಗೆ, ನನ್ನ ಕೆಲಸಗಳಿಗೆ ನಾಂದಿ ಹಾಡ್ತಿದ್ದೀನಿ. ಅಂದರೆ ನನ್ನ ಸರ್ಕಾರದ ಎಲ್ಲ ಕೆಲಸಗಳು ಇವತ್ತು ಇಲ್ಲಿಂದಾನೇ ಶುರುವಾಗುತ್ತೆ. ಮೊದಲನೇದಾಗಿ ಬೆಂಗಳೂರಿನಿಂದ 100 ಕಿಲೋಮೀಟರ್ ಸರಹದ್ನಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗೂ ಕೂಡ 4 ಲೈನ್ ಹೈವೇ ಮಾಡುವಂತಹ ವ್ಯವಸ್ಥೆ ಮಾಡ್ತೀನಿ. ಇದರಿಂದ ವ್ಯಾಪಾರ ವಹಿವಾಟು ತುಂಬ ಅನುಕೂಲವಾಗುತ್ತೆ. ಎರಡನೇದಾಗಿ ಪ್ರತಿಯೊಂದು ಮನೆಗೂ ಕೂಡ ಕೊಳಾಯಿ, ಪ್ರತಿಯೊಂದು ಹಳ್ಳಿ ಮನೆಗೂ ಕೊಳಾಯಿ ಇದ್ರಷ್ಟೇ ಸಾಲದು, 24 ಗಂಟೆ ನೀರು ಬರುತ್ತೆ, 24 ಗಂಟೆ ಕರೆಂಟ್ ಇರುತ್ತೆ. ಕತ್ತಲ ಭಾಗ್ಯ ಕೊಡುವಂತಹ ಹೀನ, ನಿಕೃಷ್ಟ, ದರಿದ್ರ ರಾಜಕೀಯನಂತೂ ನಾವು ಖಂಡಿತ ಮಾಡಲ್ಲ. ಇನ್ನು ರೈತರು, ನಮ್ಮ ಅನ್ನದಾತರು, ಅವ್ರಿಗೋಸ್ಕರ ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಹುಟ್ಟಾಕ್ತಿದ್ದೀವಿ. ಹಿಂಗಂತಂದರೆ ಯಾವುದೇ ಮೀಡಿಯೇಟರ್ಗಳಿಲ್ಲದೆ, ದಲ್ಲಾಳಿಗಳಿಲ್ಲದೆ, ಕಮಿಷನ್ ಏಜೆಂಟ್ಗಳಿಲ್ಲದೆ ಅವರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಸರ್ಕಾರಕ್ಕೆ ಮಾರಬಹುದು. ಹಾಗೆಯೇ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಸ್ಮಾರ್ಟ್ ಎಜು ಕ್ಯಾಂಪ್ ಕ್ಲಾಸ್ ರೂಮ್ನ ಕಟ್ಟಿಸೋ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ದೂರ ಇರುವಂತಹ ಮಕ್ಕಳಿಗೆ ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಹೆಲ್ತ್, ಆರೋಗ್ಯ ಸಮಸ್ಯೆ, ಅದಕ್ಕೋಸ್ಕರನೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಸಜ್ಜಿತವಾಗಿರುವಂತಹ ಟ್ರೀಟ್ಮೆಂಟ್ನ ಬಡಬಗ್ಗರಿಗೆ ತುಂಬ ಈಸಿಯಾಗಿ ಸಿಗೋ ಥರ ವ್ಯವಸ್ಥೆನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇನ್ನು ತತ್ಕ್ಷಣನೇ ಪರಿಹಾರ ಅನ್ನೋ ಒಂದು ಹೊಸ ಹೆಲ್ಪ್ಲೈನ್ ಡೆಸ್ಕ್ನ ಶುರು ಮಾಡ್ತಿದ್ದೀವಿ. ಅರ್ಥಾತ್ ನೀವು ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಿಮ್ಮ ಸಮಸ್ಯೆ, ನಿಮ್ಮ ತೊಂದರೆ ಏನೇ ಇರಲಿ, ನೀವು ಅದನ್ನು ಹೇಳ್ಕೊಳ್ಳೋದಕ್ಕೆ, ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ 1009 ಅನ್ನೋ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡೋ ವ್ಯವಸ್ಥೆ ಮಾಡಿ. ಇನ್ನು ನಲ್ಲಿಲಿ ನೀರು ಬರಲ್ಲ, ಬೀದಿ ದೀಪ ಇಲ್ಲ, ರಸ್ತೆಗಳು ಸರಿ ಇಲ್ಲ, ರೇಷನ್ ಅಂಗಡಿನಲ್ಲಿ ರೇಷನ್ ಇಲ್ಲ, ಕರೆಂಟ್ ಇಲ್ಲ, ಹೆಣ್ಮಕ್ಳಿಗೆ ಪುಂಡ್ರ ಕಾಟ, ಈ ಥರ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಈ ಸಂಖ್ಯೆಗೆ ಫೋನ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಬಂದು ನಿಮ್ಮ ಸಮಸ್ಯೆಗೆ ಸ್ಪಂದಿಸಿ ಅದಕ್ಕೆ ಪರಿಹಾರನ ಹುಡುಕೊಡ್ತಾರೆ. ಒಂದು ವೇಳೆ ಅವ್ರೇನಾದ್ರು ಪರಿಹಾರ ಹುಡುಕ್ಲಿಲ್ಲ ಅಂದರೆ ಆ ಕ್ಷಣನೇ ಅವ್ರ ಕೆಲಸ ಕಳ್ಕೊತಾರೆ. ಇದು ಯಾವುದು ಬರೀ ಮಾತಲ್ಲ, ಇದೆಲ್ಲ ಕೃತಿ ಮಾಡಿ ನಾನು ತೋರಿಸ್ತೀನಿ. ಇಂಥ ಮಂತ್ರಿ ಬಂದಪ್ಪ ನಮ್ಮ ರಾಜ್ಯಕ್ಕೆ, ಓಟ್ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ನಮಗೆ. ಸರ್, 3 ಗಂಟೆಗೆ ಕೋಲಾರದಲ್ಲಿ ರೈತರ ಮನೆ ವಿಸಿಟ್ ಇದೆ. ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೊರಡಬೇಕು ಸರ್. ನನ್ನ ಎಲ್ಲ ಯೋಜನೆಗಳಿಗೂ ಬೆನ್ನೆಲುಬು ನೀವೇನೆ. ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ. ಭವ್ಯ ಕರ್ನಾಟಕದ ನಿರ್ಮಾಣದತ್ತ ನಮ್ಮ ಪಯಣ. ಏನು ಈ ಮನುಷ್ಯ? ಇಲ್ಲಿ ನೋಡಿದ್ರೆ ಒಳ್ಳೆ ದೇವ್ರ ಥರ ಮಾತಾಡ್ತಾನೆ, ಅಲ್ಲಿ ನೋಡಿದ್ರೆ ಒಂದು ಹುಡುಗಿ ಅನ್ಯಾಯ ಮಾಡಿದಾನೆ. ನೀವು ನಿಜವಾಗ್ಲೂ ಒಳ್ಳೆಯವನ ಇಲ್ಲ ಕೆಟ್ಟವನ? ರಿಸಿನೇ ಬನ್ರಿ, ಅಲ್ಲಿ ಹೋಗೋಣ ಬನ್ರಿ.
ಇವರೇ ಅಲ್ವಾ ರಂಜಿತ್ ಸರ್ಗೆ ಪ್ರಶ್ನೆ ಕೇಳಿ ಸುದ್ದಿ ಮಾಡಿದ್ದು? ಹಾಂ ಅಭಯ್ ಸರ್, ನೀವೇ ಅಲ್ವಾ CM ಸರ್ಗೆ ಲವ್ ಸ್ಟೋರಿ ಇದೆ, ಮಗು ಇದೆ ಅಂತೆಲ್ಲ ಹೇಳಿದ್ವಿ. ಅಭಯ್ ಸರ್, ಮಗು ಹುಡುಗಿ ಸಿಕ್ಕಿದ್ರ ಸರ್? CM ಸರ್ ಇಲ್ಲೇ ಇದ್ದಾರೆ, ಕೇಳಿ ಸರ್. CM ಸರ್ ಕೇಳಿ ಸರ್, ಮಗುನ ಹುಡುಗಿನ ಯಾವಾಗ ಕರ್ಕೊಂಬರ್ತಾ ಇದ್ವಿ, ಇದನ್ನ ಸುಳ್ಳು ಹೇಳಿ ಸರ್. ನಾವೇನು ಹೇಳೋಣ ಸ್ವಾಮಿ, ನಾವು ಯಾಕೆ ಹೇಳೋಣ? ಸುಮ್ಮನೆ ಆರೋಪ ಮಾಡಿದವ್ರು ಅವರು, ಸಂಬಂಧ ಕಟ್ತವ್ರು ಅವರು. ಹುಡುಗಿನ ಮಗುನ ಕರ್ಕೊಂಬರ್ತೀನಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿದ್ದವರು ದೊಡ್ಡ ಜನ ಸಾಹೇಬ್ರು. ಅವ್ರನ್ನ ಕೇಳಿ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋಣ? ಕರ್ಕೊಂಬರ್ಲಿ, ಆಮೇಲೆ ನಾನೇ ಖುದ್ದಾಗಿ ಮಾತಾಡ್ತೀನಿ. ಹಾಗಾದ್ರೆ ಗ್ಯಾರಂಟಿ ಇವಂದೇ ಕಿತಾಪತಿನೇ. CM ವಿರುದ್ಧ ಎತ್ಕೊಟ್ಟಕ್ಕೆ ಯಾವನು ವಿರೋಧ ಪಕ್ಷದವನ ಹತ್ರ ಕಾಸಿಸ್ಕೊಂಡು ಇಂಥ ಚೀಪ್ ಕೆಲಸ ಮಾಡಿದ್ದಾನೆ. ರೀ ಮಿಸ್ಟರ್, ಮರ್ಯಾದೆ ಕೊಟ್ಟು ಮಾತಾಡ್ರೆ ನಿಮ್ಗೆ ಒಳ್ಳೇದು. ಯಾವನ್ಗೆ ಹೇಳ್ತಾ ಇದ್ರ ಚೀಪ್ ಕೆಲಸ ಮಾಡಿದಾನೆ ಅಂತ? ನಾನು ಇದುವರೆಗೂ ಕೇಳಿರೋದು ಎಲ್ಲದಕ್ಕೂ ಸಾಕ್ಷಿ ಇಟ್ಕೊಂಡೇ ಮಾತಾಡಿದ್ದೀನಿ. ಟೈಮ್ ಬರ್ಲಿ, ಅದೇ ಟಿವಿಲಿ ಎಲ್ರ ಮುಂದೆ ನಮ್ಮ CM ರಂಜಿತ್ ಸರ್ ಹಣೆ ಬರ ಬದಲಾಯಿಸ್ತೀನಿ. ಬದಲಾಯಿಸಿ ಸ್ವಾಮಿ, ದಯವಿಟ್ಟು ಬದಲಾಯಿಸಿ. ನೀವು ಭೂಮಿ ಮೇಲೆ ಇದ್ಕೊಂಡೆ ಹಣೆ ಬರಹನ್ ಬರೆಯೋ ಕಾಂಟ್ರಾಕ್ಟ್ ತಗೊಂಡ್ರೆ ಚತುರ್ಮುಖ ಬ್ರಹ್ಮಂಗೂ ಒಂದು ಅರ್ಧ ಕೆಲಸ ತಪ್ಪತ್ತೆ ಅಲ್ವೇ ಮಿಸ್ಟರ್ ಅಭಯ್ ಶೇಖರ್? ಸಾರಿ, ರಿಪೋರ್ಟರ್, ದೃಶ್ಯ ಚಾನಲ್ ರಿಪೋರ್ಟರ್ ಮಿಸ್ಟರ್ ಅಭಯ್ ಶೇಖರ್. ಪ್ರತಿಯೊಬ್ಬರು ಕೆಲಸಕ್ಕೂ ಮರ್ಯಾದೆ ಕೊಡೋಣ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ. ಒಂದು ವೇಳೆ ಅವ್ರಿಗೆ ಹೇಳಿದ್ದನ್ನ ಮಾಡಲೇಬೇಕು ಅನ್ನೋ ಹಠ ಇದ್ರೆ ಅವ್ರನ್ನ ಕರ್ಕೊಂಬಂದು ಮುಂದೆ ನಿಲ್ಲಿಸ್ಲಿ. ಅಲ್ಲಿವರೆಗೂ ಯಾಕೆ ಟೆನ್ಷನ್ ತಗೋತೀರಾ? ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡಿ, ಆಗ ದೇಶನೂ ಉದ್ಧಾರ ಆಗುತ್ತೆ. ನಡೀರಿ, ನಮಗೆ ಮಾಡೋಕ್ಕೆ ಸಾವಿರಾರು ಕೆಲಸಗಳಿದೆ. ಅದನ್ನೆಲ್ಲ ಬಿಟ್ಟು ಮೈ ಪರಚ್ಕೊಳ್ತಿರೋರ ಹತ್ರ ಮಾತಾಡೋಷ್ಟು ಪುರ್ಸೊತ್ತಿಲ್ಲ ನಮಗೆ. ಸರಿ, ಸಾಧನೆ ಮಾಡೋ ಹುಮ್ಮಸ್ಸಲ್ಲಿ ತಪ್ಪದಾರಿ ತುಳಿತಾ ಇದ್ದೀರಾ. ಚಿಕ್ಕ ವಯಸ್ಸು ಆದರೂ ಒಳ್ಳೇದಾಗಲಿ. ನಿಮ್ಗೇನಾದರೂ ಸಹಾಯ ಬೇಕಾದರೆ ನಮ್ಮದು ತಕ್ಷಣವೇ ಪರಿಹಾರ ಅಂತ ಒಂದು ಹೊಸ ಕಾನ್ಸೆಪ್ಟ್ ಯೋಜನೆ ಇದೆ, ದಯವಿಟ್ಟು ಬಳಸ್ಕೊಳ್ಳಿ. ಒಳ್ಳೇದಾಗಲಿ. ಗುರುಗಳೇ, ಈ ಹುಂಡಿಲಿರೋ ಹಣನ ಬರೀ ದೇವ್ರ ಒಡವೆ ವಸ್ತ್ರ ಉತ್ಸವಕ್ಕೆ ಖರ್ಚು ಮಾಡೋ ಬದಲಾಗಿ ಹೊರಗಡೆ ಇರೋ ಬಡವರಿಗೆ ಭಿಕ್ಷುಕರಿಗೂ ಆರ್ಥಿಕವಾಗಿ ನೆರವಾದರೆ ಅವ್ರ ಹಣನ ಅವರೇ ದುಡ್ಕೊಂಡು ಲಾಭನೂ ಮಾಡಿ ತಿರುಗಿ ಹುಂಡಿಗೆ ವಾಪಸ್ ಕೊಡ್ತಾರೆ. ಅದರಿಂದ ಬಡವರು ಉದ್ಧಾರ ಆಗ್ತಾರೆ, ದೇವರು ಖುಷಿ ಪಡ್ತಾನೆ. ನಾವು ಯೋಚನೆ ಮಾಡಬೇಕು.
ದೇವ್ರ ಸನ್ನಿಧಿಯಲ್ಲಿ ನಿಮಗೆ ತಿಳಿದೇ ಇರತಕ್ಕಂಥ ಮಾಹಿತಿ ಇದೆ. ಇಲ್ಲಿ ನೀವು ಯಾವುದೇ ವಸ್ತು ಅಥವಾ ವ್ಯಕ್ತಿ ಕಳೆದು ಹೋದರೆ ಮನಸ್ಸಲ್ಲಿ 3 ಸಲ ನೆನೆಸ್ಕೊಂಡು ಹೇಳ್ಕೊಂಡ್ರೆ ಆ ಕೆಲಸ ಖಂಡಿತ ನೆರವಾಗುತ್ತೆ. ನಾನು ಏನು ಬೇಡ್ಕೊಳ್ಳಿ ಅರ್ಚಕ್ರೆ, ಇಷ್ಟೊಂದು ಪ್ರೀತಿಸೋ ಜನಗಳು, CM ಅಧಿಕಾರ, ಅವ್ರ ಸೇವೆ ಮಾಡೋ ಸೌಭಾಗ್ಯ, ಇದಕ್ಕಿಂತ ಇನ್ನೇನು ಬೇಕೋ ಈ ಬಡ ಬ್ರಹ್ಮಚಾರಿಗೆ? ನೀವು ಮಂಚಿರೋದ ಸರ್, ದೇವರು ಸಾಯೋ ತನಕ ಎಲ್ಲನೂ ಕೊಟ್ಟಿದ್ದನ್ನು ತೃಪ್ತಿ ಅನ್ನೋದು ಸಿಕ್ಕೋದಿಲ್ಲ. ಎಲ್ಲರೂ ಮುಂದೆ ಕೇಳೋಕ್ಕಾಗ್ತಿದ್ರೂ ಮನಸ್ಸಲ್ಲಿ ಬೇಡ್ಕೊಳ್ಳಿ. ರಂಗ, ನನಗೆ ಅಂತ ಏನಪ್ಪ ಇದೆ ಕೇಳ್ಕೊಳಕ್ಕೆ? ಪಾವನಿ 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 ಅಂದ್ರೆ ರಂಜಿತ್ ಇನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನ? ನನ್ನ ಮೇಲೆ ಪ್ರೀತಿ ಇದೆಯಾ ರಂಗ? ಹಂಗಾದ್ರೆ ಇವತ್ತೇನಾದ್ರೂ ಅವನ್ ಕಣಕ್ ಬಿದ್ರೆ ಮುಗೀತು ನನ್ನ ಕತೆ. ಎಲ್ಲ ಒಳ್ಳೆಯದಾಗಲಿ. ರಂಗ, ಯಾಕೆ ಈ ಆಟ? ನಾನೀಗ ಅಭಯ್ ಹೆಂಡ್ತಿ, ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಬೇಡಪ್ಪ ರಂಗ, ನನಗೋಸ್ಕರ ಅಲ್ದಿದ್ರು ನನ್ನ ಅಭಯ್ಗೋಸ್ಕರನಾದರೂ ರಂಜಿತ್ ಮನಸ್ಸಿಂದ ನನ್ನ ದೂರ ಮಾಡಪ್ಪ. ಎಲ್ರಿ ಹೋದ್ರೆ ಸೀನಿಯರ್, ಒಳ್ಳೆ ಜಾಗದಲ್ಲಿ ಕಳ್ದೋಗ ಚಿಕ್ಕ ಮಕ್ಳ ಹತ್ರ ಕಳ್ದೋಗ್ತಿರಲ್ಲ ಸೀನಿಯರ್. ಶಿಟ್, ಎಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ? ರಂಜಿತ್ ಬೇರೆ ಜನಗಳ ಮುಂದೆ ಅವಮಾನ ಮಾಡ್ದ, ಇಲ್ಲಿ ನೀವು ಬೇರೆ ಕಾಣ್ತಾ ಇಲ್ಲ. ನಾನೊಂದು ಗ್ರಾಚಾರ. ಥ್ಯಾಂಕ್ ಯು ಅಭಯ್ ಅವರೇ, ನೀವು ಮಾಡಿರೋ ಕೆಲಸ ನಾನು ಯಾವತ್ತೂ ಮರೆಯಲ್ಲ. ನಾನು ಅಷ್ಟೇ ಸರ್, ನೀವು ಮಾಡಿರೋ ಎಲ್ಲ ಕೆಲಸಗಳನ್ನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಮಾಡಿರೋ ಕೆಲಸನ? ಅಂಥ ಕೆಲಸ ಏನು ಮಾಡಿದ್ದೀನಿ ನಾನು ನೆನ್ಪಿಟ್ಕೊಳ್ಳೋ ಅಂಥದ್ದು? ಲೆಕ್ಕ ಮಾಡೋಷ್ಟಿದ್ರೆ ಖಂಡಿತ ಹೇಳ್ಬೋದಿತ್ತು ಸರ್. ತುಂಬಾನೇ ಇದೆ. ಅದೆಲ್ಲ ಸಮಯ ಸಂದರ್ಭ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಚೀಫ್ ಮಿನಿಸ್ಟರ್ಗೊಂದು ಕಾಲ ಬಂದ್ರೆ ಕಾಮನ್ ಮ್ಯಾನ್ಗೂ ಒಂದು ಕಾಲ ಬಂದೇ ಬರುತ್ತೆ. ಓಕೆ ಮಿಸ್ಟರ್ ಅಭಯ್ ಶೇಖರ್,
ನಿಮ್ಮ ಒಗಟಿನ ಮಾತು ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಇಲ್ಲ ನನಗೆ. ದಡ್ರ ನಾವು ನಿಮ್ಮ ಬಗ್ಗೆ ಪರ್ಸ್ನಲ್ ಆಗಿ ಏನಿಲ್ಲ ನನಗೆ. ಹೃತ್ಪೂರ್ವಕವಾಗಿ ನಿಮಗೆ ನಾನು ವಿಶ್ ಮಾಡ್ತೀನಿ. ವಿಶ್ ಯು ವೆರಿ ಗುಡ್ ಲಕ್. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಏನೋ ಸಂಶೋಧನೆ ಮಾಡೋಕ್ಕೆ ಹೊರಟಿದ್ದೀರಾ, ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಾ. ಒಳ್ಳೇದಾಗಲಿ ನಿಮಗೆ, ಸತ್ಯಕ್ಕೆ ಜಯ ಸಿಕ್ಕಲಿ. ಸೇಮ್ ಪಿನ್ ಸರ್, ನಿಮಗೂ ಗುಡ್ ಲಕ್. ನಿಮ್ಮ ನಂಬಿರೋ ಜನಗಳಿಗೆ ಏನೋ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀರಾ, ನಿಮಗೂ ಒಳ್ಳೇದಾಗಲಿ. ಬಟ್ ಈಗಲಾದರೂ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡಿ. ಸೀನಿಯರ್ ಸೀನಿಯರ್ ರೀ, ಎಲ್ಲಿ ಹೋಗಿದ್ರೆ? ಕಳ್ದೆ ಹೋದ್ರಿ ಅಂತ ಅನ್ಕೊಂಡೆ. ಸಾರಿ, ಅಂತೂ ಸಿಕ್ಕಿದ್ರಲ್ಲ. ನೋಡಿದ್ರೆ CM ನಂದಿ ಸರ್ ಕೂಡ ಸಿಕ್ಕಿದ್ರು. ಅಷ್ಟು ಜನಗಳ ಮುಂದೆ ನನ್ನ ಎಷ್ಟು ಹೀಯಾಳ್ಸೋಗಿ ಮಾತಾಡಿದ್ರು ಗೊತ್ತಾ? ಬಿಡಲ್ಲ ಸೀನಿಯರ್ ಅವ್ರನ್ನ. ಅವ್ರಿಗೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀನಿ. ಅವ್ರ ಹಳೆ ಹುಡುಗಿನ ಕರ್ಕೊಂಡು ಬಂದೇ ಬರ್ತೀನಿ. ಸೀನಿಯರ್, ಇಲ್ಲಿಂದ ಹೊರಡೋಕೆ ಮುಂಚೆ ನನಗೋಸ್ಕರ ನಿಮ್ಮ ಕಡೆಯಿಂದ ನಿಮ್ಮ ರಂಗನ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ರಿ ಪ್ಲೀಸ್. ನನಗೆ ಆ CM ರಂಜಿತ್ ಹುಡುಗಿ ಬೇಗ ಸಿಗಬೇಕು ಅಂತ ಕೇಳ್ಕೊಡ್ರೆ. ಯಾಕೆ ಹೇಳಿ, ನಿಮ್ಮ ಮಾತನ್ನ ರಂಗ ಬೇಗ ಕೇಳ್ತಾನೆ, ಅದಕ್ಕೆ ಕೇಳ್ಕೊತೀರಾ? ಸೀನಿಯರ್ 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 ಏನಾಗ್ತಿದೆ? ಸೀನಿಯರ್ 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 ಏನಾಯ್ತು? ಸೀನಿಯರ್ 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 ಏನಾಯ್ತು ರೀ? ಎದ್ದೇಳ್ರಿ. ಅಭಯ್, ನನ್ನ ಬಿಟ್ಟು ಹೋಗ್ಬೇಡ ಅಭಯ್. ರಂಗ ರಂಗ. ಇಲ್ಲ ಸೀನಿಯರ್, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ನಡೀರಿ ನಡೀರಿ, ಮೊದಲಿನಿಂದ ಹೋಗೋಣ. ಅಭಯ್ 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 ಅಭಯ್. ಅಭಯ್, ನನ್ನೆಲ್ಲೂ ಬಿಟ್ಟು ಹೋಗ್ಬೇಡ್ವೋ. ರಂಗ, ನೀನಾದರೂ ಹೇಳು ಅಭಯ್ಗೆ ನನ್ನ ಎಲ್ಲೂ ಬಿಟ್ಟು ಹೋಗ್ಬೇಡ ಅಂತ. ಅಭಯ್ 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 ಅಭಯ್. ಸೀನಿಯರ್ ಮಾಮ್, ನೀನು ಇಲ್ಲೇನು ಮಾಡ್ತಿದ್ಯಾ? ಅಭಯ್ ಅಭಯ್, ನನ್ನ ಬಿಟ್ಟು ಹೋಗ್ಬೇಡ್ವೋ. ಅಭಯ್, ನನ್ನ ಬಿಟ್ಟು ಹೋಗ್ಬೇಡ್ವೋ. ಸೀನಿಯರ್, ನಾನೆಲ್ರಿ ಹೋಗ್ಲಿ? ಇಲ್ಲೇ ನಿಮ್ಮ ಜೊತೆಲೇ ಇದ್ದೀನಲ್ಲ. ಶಾಲಿನಿ, ಏನಾಯ್ತಮ್ಮ? ಯಾಕೆ ಅನ್ವರಿಸ್ತಾ ಇದ್ದೆ? ಹೇಳು, ಎಚ್ಚರ ಮಾಡ್ಕೊ, ಹೇಳು. ಅಮ್ಮ, ಯಾಕೆ ಹಿಂಗೆ ನಿಂತ್ಕೊಂಡು ನೋಡ್ತಿದ್ದೀರಾ? ಯಾಕೆ ಇಷ್ಟೊಂದು ಕನ್ವರಿಸ್ತಾ ಇದ್ದೆ? ಅಭಯ್ ನಿನ್ನ ದೇವಸ್ಥಾನದಲ್ಲಿ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಏನಂತ ಕನ್ವರ್ಸ್ತಿದ್ದೆ ಅಮ್ಮ? ಅಭಯ್ ಅಭಯ್ ಅಂತ ಕನ್ವರಿಸ್ತಾ ಇದ್ದೆ. ಯಾಕೆ ಮರಿ, ಅಲ್ಲೇನಾದರೂ ಭಯ ಆಗೋ ಥರ ಅಥವಾ ಯಾರಿಂದನಾದರೂ ತೊಂದರೆ ಆಯ್ತಾ ನಿನಗೆ? ಇಲ್ಲಮ್ಮ, ಹಾಗೇನೂ ಆಗಲಿಲ್ಲ.